ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಹುಳುನುಚ್ಚು ಮತ್ತು ಗಂಜಿ ಪಳದ್ಯ ಮಾಡ್ತಿದ್ದೀನಿ. ಹುಳುನುಚ್ಚು ಗಂಜಿ ಪಳದ್ಯ ಈ ಬೇಸಿಗೆನಲ್ಲಿ ಮಾಡೋಂಥ ಒಂದು ಅಡುಗೆ. ನೋಡಿ, ಇಲ್ಲಿ ಹುಳುನುಚ್ಚು ಮಾಡೋದಕ್ಕೆ ನುಚ್ಚು ಇಟ್ಕೊಂಡಿದ್ದೀನಿ. ನಿಮಗೆ ನುಚ್ಚು ಸಿಗಲಿಲ್ಲ ಅನ್ನೋದಾದರೆ ಅಕ್ಕಿನ ಮಿಕ್ಸಿಗೆ ಹಾಕಿ ನುಚ್ಚು ಮಾಡ್ಕೊಳ್ಳಿ. ನೋಡಿ, ಒಂದು ಬಟ್ಲು ನುಚ್ಚಿಟ್ಕೊಂಡಿದ್ದೀನಿ. ಅದನ್ನು 2 ಸರ್ತಿ ತೊಳ್ಕೊಂಡು 10 ಲೋಟ ನೀರು ಹಾಕಿ ಬೇಯಿಸ್ಕೊತೀನಿ. ಇದು ತಂಪಾಗಿರಲಿ ಅನ್ನೋದಕ್ಕೆ ಮಾಡ್ಕೊಳ್ಳೋ ಅಂಥ ಒಂದು ಅಡುಗೆ. ತಂಪಾಗಿ ಚೆನ್ನಾಗಿರುತ್ತೆ. ನಿಮಗೆ ಇದು ಚೆನ್ನಾಗೆಲ್ಲ ಮಾಡಿಬಿಟ್ಟು ತಣ್ಣಗೆ ಕುಡಿಯೋದಕ್ಕೆ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಮಸಾಲೆ ಹಾಕಕ್ಕೆ ಹೋಗಲ್ಲ. ಲೈಟಾಗಿ ಮಸಾಲೆ, ನಿಂಬೆಹಣ್ಣೆಲ್ಲ ಹಾಕ್ತೀವಿ ಇದು ಹುಳುನುಚ್ಚಿಗೆ. ಒಂಥರ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಈ ಬೇಸಿಗೆನಲ್ಲಿ ಈ ತುಂಬ ಮಸಾಲೆ ಇರೋದೆಲ್ಲ ತಿನ್ನೋಕೆ ಇಷ್ಟ ಆಗಲ್ಲ. ಹಾಗಾಗಿ ತುಂಬ ಬಿಸಿಲಿದ್ದಾಗ ಸೆಕೆ ಇದು ಎಲ್ಲ ಯಾವುದು ಸೇರಲ್ಲ ಅನಿಸುತ್ತೆ. ಆ ಟೈಮಲ್ಲಿ ಈ ಥರ ಒಂದು ಹುಳುನುಚ್ಚು ತಂಪಾಗಿರಲಿ ಅನ್ನೋದಕ್ಕೆ ಮಾಡಿಕೊಳ್ಳುತ್ತೆ. ನೋಡಿ, 1 ಲೋಟ ನುಚ್ಚಿಗೆ 10 ಲೋಟ ನೀರು ಹಾಕ್ತಿದ್ದೀನಿ. ಇದು ಇವಾಗ ಮಾಡ್ತಿರೋ ಅಂಥದ್ದಲ್ಲ, ಹಳೆ ಕಾಲದಿಂದನೂ ಈ ಥರ ಒಂದು ಹುಳುನುಚ್ಚು ತುಂಬ ಮಾಡ್ಕೊಳ್ತಾರೆ. ಚೆನ್ನಾಗಿರುತ್ತೆ ಅಂತ. ತುಂಬ ಸೆಕೆ ಇದು ಇದ್ದಾಗ ಈ ಒಂದು ಅಡುಗೆ ಚೆನ್ನಾಗಿರುತ್ತೆ, ಮಾಡ್ಕೋಬೋದು. ನಮ್ಮ ಅತ್ತೆ ಮಾಡ್ತಿದ್ರು, ನಂಗೆ ತುಂಬ ಇಷ್ಟ ಆಗ್ತಿತ್ತು. ಅದಕ್ಕೆ ಇವಾಗ ಬಿಸಿಲು ಜಾಸ್ತಿ ಇತ್ತಲ್ಲ, ಹಾಗಾಗಿ ನಿಮಗೂ ಈ ಥರ ಒಂದು ತೋರಿಸೋಣ ಅಂತ ನಾನಿವತ್ತು ಮಾಡ್ತಿದ್ದೀನಿ. ನೋಡಿ, 10 ಲೋಟ ನೀರು ಹಾಕಿ ಅದಕ್ಕೆ ಇದ್ರ ಜೊತೆಯಲ್ಲಿ ನಾನು ಗಂಜಿ ಪಳದಿಯನ್ನು ಮಾಡ್ತಿದ್ದೀನಿ. ಹಾಗಾಗಿ ಎರಡನ್ನೂ ಒಟ್ಟಿಗೆ ನಾನು ಕುಕ್ಕರಲ್ಲಿ ಇಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಹುಳುನುಚ್ಚು ಮಾಡೋದಕ್ಕೆ ಎಲ್ಲ ನೀರೆಲ್ಲ ಹಾಕಿ ಇಟ್ಕೊಂಡೆ. ಇದನ್ನು ಪಕ್ಕಕ್ಕೆ ಇಟ್ಕೋತೀನಿ, ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಕೋತೀನಿ. ಈಗ 1 ಲೋಟ ಅಕ್ಕಿ ತೊಗೋತೀನಿ. ನೋಡಿ, 1 ಲೋಟ ಅಕ್ಕಿ. ಈ ಲೋಟದಲ್ಲಿ 1 ಲೋಟ ಅಕ್ಕಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ. ಅದನ್ನು ನೀರು ಹಾಕಿ 1-2 ಸರ್ತಿ ತೊಳ್ಕೊಂಡು 1 ಲೋಟ ಅಕ್ಕಿ ಹಾಕಿ ನೋಡಿ ತೊಳ್ಕೊಳ್ತೀನಿ. ಇದನ್ನು ನಮಗೆ ಇದು ಗಂಜಿಯಾಗಿ ಗಂಜಿ ಪಳದ್ಯ ಅಂದರೆ ಮಾಡೋದಕ್ಕೋಸ್ಕರ ನಮಗೆ ಚೆನ್ನಾಗಿ ನೀರು ಹಾಕಿ ಶೋಧಿಸ್ಕೊಂಡು ಆ ಗಂಜಿ ಸಿಗಬೇಕು. ಇದರಲ್ಲಿ ಅದೇ ಇರೋದು ಮೇಯ್ನು, ಗಂಜಿ ಸಿಗಬೇಕು. ಅದಕ್ಕೆ 1-2 ಸರ್ತಿ ತೊಳೆದು ನೀರು ಹಾಕಿ ಬೇಯಿಸ್ಕೊತೀನಿ. ತೋರಿಸ್ತೀನಿ. ಇದು ಕೂಡ ಅಷ್ಟೇ, ನಿಮಗೆ ಲೋಟದಲ್ಲಿ ಹಾಕ್ಕೊಂಡು ಅಂದರೆ ಇದು ಮಾಡಿದ್ಮೇಲೆ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಆಮೇಲೆ ಅದನ್ನು ಕುಡಿಯೋಕ್ಕೆ ತುಂಬ ರುಚಿಯಾಗಿರುತ್ತೆ, ಹಿತವಾಗಿರುತ್ತೆ. ಮುಖ್ಯವಾಗಿ ಈ ಬೇಸಿಗೆನಲ್ಲಿ ಒಂಥರ ತಂಪಾಗಿ ಚೆನ್ನಾಗಿರುತ್ತೆ. ತುಂಬ ಸೆಕೆ ಇರೋ ಅಂಥ ಇವ್ರುಗಳಿಗೆ ತುಂಬ ಸೆಕೆ ಆಗ್ತಿರುತ್ತೆ ಅಂತ ಅನ್ನೋವಾಗ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಅವಾಗವಾಗ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, 1 ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ ನಾನು 10 ಲೋಟ ನೀರು ಹಾಕ್ತೀನಿ. 10 ಲೋಟ ನೀರು ಹಾಕಬೇಕು. ಚೆನ್ನಾಗಿ ಗಂಜಿ ಸಿಗಲಿ ಅನ್ನೋದಕ್ಕೋಸ್ಕರ 10 ಲೋಟ. ಇನ್ನೂ 1-2 ಲೋಟ ಹಾಕಿದ್ರೂ ನಿಮಗೆ ಒಳ್ಳೆಯದೇ. ನಾನಿವಾಗ 10 ಲೋಟ ನೀರು ಹಾಕ್ತಿದ್ದೀನಿ. ನೋಡಿ, 10 ಲೋಟ ನೀರು ಹಾಕ್ತೀನಿ. ಚೆನ್ನಾಗಿರುತ್ತೆ. ನಮ್ಮ ಅತ್ತೆಗಂತೂ ತುಂಬ ಇಷ್ಟ ಅವ್ರಿಗೆ, ಹಾಗಾಗಿ ಇವತ್ತು ಮಾಡ್ತೀನಿ. ನನಗೂ ಇಷ್ಟ ಆಗುತ್ತೆ ಮಾಡಿಕೊಂಡ್ರೆ, ಕುಡಿಯೋಕ್ಕಂತೂ ಎಷ್ಟು ಚೆನ್ನಾಗಿರುತ್ತೋ. ನೋಡಿ, ಇವಾಗ ಇದನ್ನು ನಾನು ಕುಕ್ಕರಲ್ಲಿ ಇಟ್ಟು ಕೂಗಿಸ್ಕೊತೀನಿ. ನಾನು ಕೆಳಗಡೆ ಹುಳುನುಚ್ಚಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ತಟ್ಟೆ ಇಟ್ಟು ಅದರ ಮೇಲೆ ಈ ಒಂದು ಪಾತ್ರೆಯಲ್ಲಿ ಗಂಜಿ ಪಳದ್ಯಕ್ಕೂ ಅಕ್ಕಿ ಹಾಕಿ 10 ಲೋಟ ನೀರು ಹಾಕಿ ಇಟ್ಟಿದ್ದೀನಿ. ಕುಕ್ಕರ್ ಕೂಗಿಸಿ ನಾನು ಅದನ್ನು ಕೂಲಾದಮೇಲೆ ತೆಗೆದು ನೋಡಿ ತೋರಿಸ್ತಿದ್ದೀನಿ. ಇದು ಮೇಲ್ಗಡೆ ಇರೋದು ಗಂಜಿ ಪಳದ್ಯ, ಅದು ಗಂಜಿ ಶೋಧಿಸ್ಕೊತೀನಿ, ತೋರಿಸ್ತೀನಿ ನಾನು. ಕೆಳಗಡೆ ಹುಳುನುಚ್ಚಿಗೆ ರೆಡಿ ಮಾಡಿಕೊಟ್ಟಿದ್ದೀನಿ. ಬೆಂದಿದೆ, ಅದು ಚೆನ್ನಾಗಿ ಈ ಥರ ಇರಬೇಕು. ಅದು ಆರೋದಕ್ಕೆ ಬಿಟ್ಬಿಡ್ತೀನಿ ನಾನು. ಇವಾಗ ಶೋಧಿಸ್ಕೊತೀನಿ. ಅದು ತಟ್ಟೆ ಈ ಥರ ಒಂದು ಪಾತ್ರೆ ಮೇಲೆ ಇಟ್ಟು ಅದ್ರ ಮೇಲೆ ಹಾಕ್ತೀನಿ. ನೋಡಿ, ಹಾಕ್ಕೊಂಡ್ರೆ ನಿಮಗೆ ಕೆಳಗಡೆ ಗಂಜಿ ಎಲ್ಲ ಬರುತ್ತೆ. ಅದನ್ನು ತೊಗೊಂಡು ನಾವು ಗಂಜಿ ಪಳದ್ಯ ಮಾಡೋದು. ಇದಕ್ಕೆ ಯಾವ ಬೇಳೆ ಹಾಕಲ್ಲ, ಏನೂ ಹಾಕಲ್ಲ. ಈ ಒಂದು ಗಂಜಿನಲ್ಲೇ ಮಾಡೋ ಅಂಥದ್ದಕ್ಕೆ ಗಂಜಿ ಪಳದ್ಯ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನೋಡಿ. ಇಷ್ಟು ಗಂಜಿ ಸಿಕ್ಕಿದೆ, ಅನ್ನದ ಗಂಜಿ ಇಷ್ಟು ಸಿಕ್ಕಿದೆ. ಇದರಲ್ಲಿ ನಾನು ಗಂಜಿ ಪಳದ್ಯ ಮಾಡ್ತೀನಿ. ನೋಡೋಣ ಬನ್ನಿ. ಅದಕ್ಕೇನೇನು ಬೇಕು ಅಂದರೆ
ಇಲ್ಲಿ ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇಲ್ಲಿ ಜೀರಿಗೆ ಬೇರೆದು ಇದಕ್ಕೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ, ಮತ್ತು ಮೆಣಸಿನ್ಕಾಯಿ ಎಲ್ಲ ಇಟ್ಟು ಇವಾಗ ಒಗ್ಗರಣೆಗೆ ಒಂದು ದೊಡ್ಡ ಪಾತ್ರೆ, ದಪ್ಪ ತಳ ಪಾತ್ರೆ ಇಟ್ಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ, ಅಂದರೆ ಕರಗಿದ ತುಪ್ಪ. ಅದು ಒಂದೂವರೆ ಸ್ಪೂನು, ಒಂದು ಸ್ವಲ್ಪ ಸಾಸಿವೆ, ಒಂದು 1/4 ಸ್ಪೂನು ಇಂದ ಅರ್ಧ ಸ್ಪೂನು ಸಾಸಿವೆ ಹಾಕಿ ಸ್ವಲ್ಪ ಸಿಡಿಲಿ ಅದು. ಅದಕ್ಕೆ ಒಂದು ಸ್ವಲ್ಪ ಇಂಗು ಹಾಕಿದ್ಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಅದು ಖಾರ ಇಲ್ಲ, ಅಂದರೆ ತುಂಬ ಖಾರ ಇಲ್ದಿರೋದ್ರಿಂದ ನಾನು ಹಸಿಮೆಣಸಿನ್ಕಾಯಿ 2 ಹಾಕಿದ್ದೀನಿ. ನಿಮಗೆ ಖಾರ ಇತ್ತಂದರೆ ಒಂದೇ ಹಾಕಿ ಸಾಕು. ಅದು ಆದಮೇಲೆ ಕರಿಬೇವು ಹಾಕ್ತಿದ್ದೀನಿ. ಅದಕ್ಕೊಂದು ಸ್ವಲ್ಪ ಶುಂಠಿ ತುರಿದಿಟ್ಟಿದ್ದೆ, ಅದನ್ನು ಹಾಕ್ತಿದ್ದೀನಿ. ಇಲ್ಲಿ ಗಂಜಿ ನೋಡಿ ತೋರಿಸ್ತಿದ್ದೀನಿ, ಈ ಥರ ಗಂಜಿ ರೆಡಿ ಇರಬೇಕು. ನಿಮ್ಮ ಗಂಜಿ ಪಳದಿಯಕ್ಕೆ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಹಾಕ್ಕೊಳ್ತೀನಿ ನೋಡಿ, ಹಾಕ್ತಿದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಇದಕ್ಕೆ ಜೀರಿಗೆ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಬೇಕು. ಇಲ್ಲಿ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿದೆ, ಕೊತ್ತಂಬರಿ ಸೊಪ್ಪು ಹಾಕಿದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಹಾಕಿ ಅದನ್ನು ಕುದಿಯೋಕೆ ಬಿಡ್ತೀನಿ. ನಾನು ಮಜ್ಜಿಗೆನ 1 ಲೋಟ ಮಜ್ಜಿಗೆನ, ಹುಳಿ ಮಜ್ಜಿಗೆನ ಕಡಿದು ಇಟ್ಕೊಂಡಿದ್ದೀನಿ. ಮೊಸರು ಹಾಕೋದಿಲ್ಲ, ಮಜ್ಜಿಗೆನೇ ಹಾಕೋದು, ಅಂದರೆ ಸ್ವಲ್ಪ ಹುಳಿ ಇರಬೇಕು. ನೋಡಿ ಕುದೀತಿದೆ, ಕಮ್ಮಿ ಉರಿ ಮಾಡಿ 1 ಲೋಟ ಮಜ್ಜಿಗೆ ಹಾಕ್ತಿದ್ದೀನಿ. ಗಟ್ಟಿ ಮಜ್ಜಿಗೆ 1 ಲೋಟ ಹಾಕಿ ಇದನ್ನು 1 ಸರ್ತಿ ಮಾತ್ರ ಕುದಿಸ್ಬೇಕು. ಜಾಸ್ತಿ ಕುದಿಯೋಕ್ಕೆ ಹೋಗಬಾರ್ದು, ಕಹಿ ಬಂದುಬಿಡುತ್ತೆ. ಹಾಗಾಗಿ 1 ಸರ್ತಿ ಕುದಿಸಿ ಮುಚ್ಚಿಟ್ಬಿಡ್ತೀನಿ. ಇವಾಗ ಕುದೀಲಿ, ಸ್ವಲ್ಪ ಕುದೀಲಿ ನೋಡಿ, ಕುದೀತಿದೆ. ಇದನ್ನು ಮುಚ್ಚಿಟ್ಬಿಡ್ತೀನಿ, ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಆಯಿತು, ಗಂಜಿ ಪಳದ್ಯ ಮುಗೀತು. ಇಲ್ಲಿ ನೋಡಿ, ಇಲ್ಲಿ ಹುಳುನುಚ್ಚಿಗೆ ನಾನು ಎಲ್ಲ ತೊಗೊಂಡಿದ್ದೀನಿ, ಮಸಾಲೆ ಎಲ್ಲ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಇಂಗು ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಇಲ್ಲಿ ಹುಳುನುಚ್ಚನ್ನ ನಾನು ಬೇಯಿಸಿಟ್ಟಿದ್ನಲ್ಲ, ಅದನ್ನು ನೋಡಿ ಈ ಹದದಲ್ಲಿ ಇರಬೇಕು. ಅದು ಆರಬೇಕು, ಚೆನ್ನಾಗಿ ಆರಬೇಕು. ಆಯಿತು, ಆರಕ್ಕಿಟ್ಟಿದ್ದೀನಿ, ತಣ್ಣಗಾಗಲಿ ಅದು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡೆ, ಅದಕ್ಕೆ ಒಂದು ಸ್ವಲ್ಪ 1-1.5 ಸ್ಪೂನು ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ, ಒಂದು ಅರ್ಧ ಸ್ಪೂನ್ ಸಾಸಿವೆ. ಅದು ಸಿಡಿಲಿ. ಸಾಸಿವೆ ಆದಮೇಲೆ ಒಂದು ಸ್ವಲ್ಪ ಇಂಗು ಹಾಕ್ತೀನಿ. ಇಂಗು ಹಾಕಿದ್ಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತೀನಿ. ಒಂದು 2 ಮೆಣಸಿನ್ಕಾಯಿನ ನಾನು ಸೀಳಿ ಇಟ್ಕೊಂಡಿದ್ದೆ, ಅದು ಖಾರ ಇಲ್ಲ, ಹಾಗಾಗಿ 2 ಹಾಕ್ತಿದ್ದೀನಿ. ಜೀರಿಗೆ ಒಂದು ಸ್ವಲ್ಪ, ಅದು 1/4 ಸ್ಪೂನ್, ಜಾಸ್ತಿ ಜೀರಿಗೆನಲ್ಲ, ಶುಂಠಿ ಒಂದು ಸ್ವಲ್ಪ ಹಾಕಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಬಟ್ಲಲ್ಲಿ ತೆಗೆದಿಟ್ಕೊಂಡು ಇವಾಗ ಅದು ತಣ್ಣಗಾಗಲಿ. ನೋಡಿ, ಇಲ್ಲಿ ಇದು ಹುಳುನುಚ್ಚು ಅದು ಚೆನ್ನಾಗಿ ಆರಕ್ಕೆ ಬಿಟ್ಟಿದೆ, ಆರಿದೆ, ಅದು ತಣ್ಣಗಾಗಿದೆ. ಇದನ್ನು ಒಗ್ಗರಣೆ ಎಲ್ಲ ಮಾಡಿಟ್ಕೊಂಡಿರೋದನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ನೀವು ನೋಡಿಕೊಂಡು ಉಪ್ಪು ನೋಡ್ಕೊಂಡು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಅದಕ್ಕೆ ನಿಂಬೆಹಣ್ಣು ರಸ ಹಿಂಡ್ತಿದ್ದೆ. ನಿಂಬೆ ರಸ ನಿಮಗೆ ಹುಳಿ ಎಷ್ಟು ಬೇಕೋ ಅದನ್ನು ಹಂಗೆ ಹಾಕ್ಕೊಳ್ಳಿ. ನಾನು ಒಂದು 2 ಇಟ್ಕೊಂಡಿದ್ದೆ, ಅಂದರೆ 3 ಹೋಳನ್ನ ಹಿಂಡ್ತಿದ್ದೀನಿ ಅಷ್ಟೇ. ನೋಡ್ಕೊಂಡು ಹುಳಿ ತುಂಬ ಇತ್ತಂದರೆ ಒಂದೇ ನಿಂಬೆಹಣ್ಣು ಸಾಕು, ಇಲ್ಲ ಬೇಕಂದರೆ ಒಂದು ಸ್ವಲ್ಪ ಹುಳಿಯಾಗಿರ್ಬೇಕಂದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಅರ್ಧ ಹೋಳು 3 ಹೋಳು ಹಾಕಿದ್ದೀನಿ, 1.5 ನಿಂಬೆಹಣ್ಣು. ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಹುಳುನುಚ್ಚು ರೆಡಿ ಆಗುತ್ತೆ. ಇದು ತುಂಬ ತಣ್ಣಗಾದಮೇಲೆ ನಿಮಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆನಲ್ಲಿ ಇದನ್ನು ಮಾಡ್ಕೋತೀವಿ. ನೋಡಿ, ಇಲ್ಲಿ ಹುಳುನುಚ್ಚು ರೆಡಿ ಆಯಿತು, ಇಲ್ಲಿ ಗಂಜಿ ಪಳದ್ಯ ರೆಡಿ ಆಯಿತು. ಈಗ ನಮ್ಮ ಅತ್ತೇನು ಕೇಳ್ತೀನಿ, ಹೇಗೆ ಅನ್ನಿಸ್ತು ಅಂತ. ನಿಮಗೆ ಈ ಗಂಜಿ ಪಳದ್ಯ ಮತ್ತು ಹುಳುನುಚ್ಚು ಹೇಗೆ ಅನ್ನಿಸ್ತು? ಹೇಗೆ ಎಲ್ಲ ಕರೆಕ್ಟಾಗಿ ಹೆಂಗೆ ಹೇಳಿದೆ ಹಂಗೆ ಮಾಡಿದ್ದೀಯಾ? ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ.
ನೋಡಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಗಂಜಿ ಪಳದ್ಯ. ಕುಡಿಯೋಕ್ಕೂ ಚಂದ. ಬೇಕಾದರೆ ಅನ್ನ ಅನ್ನ ಕಲಿಸ್ಕೊಳ್ಳೋದು. ಕಲಿಸ್ಕೊಳ್ಳೋಕೆ. ಮುಖ್ಯವಾಗಿ ಏನು ಅಂದರೆ ಈ ಸೆಖೆಗೆ ಮೈಗೆ ತಂಪು. ಹೌದು. ಅದಂತೂ ಹೌದೇ ಹೌದು. ಚೆನ್ನಾಗಿರುತ್ತೆ. ನಮ್ಮಲ್ಲಿ ಎಷ್ಟು ಮಾಡ್ತಾ ಇತ್ತು ನಮ್ಮಮ್ಮನ ಮನೇಲಿ. ಹೌದಾ? ಧಗೆಗೆ ತಂಪಾಗಿರುತ್ತೆ. ಆರೋಗ್ಯಕ್ಕಂತೂ ಒಳ್ಳೆಯದು ಬಿಸಿಲು ಕಾಲಕ್ಕೆ. ನೋಡಿ ಚೆನ್ನಾಗಿರುತ್ತೆ ನಮ್ಮತ್ತೆನೂ. ಥ್ಯಾಂಕ್ ಯು, ನೀವು ಹೇಳಿದ ಥ್ಯಾಂಕ್ಸ್. ನೋಡಿ ನಿಮ್ಮ ಮನೆಯಲ್ಲೂ ಈ ಥರ ಒಂದು ಹುಳುನುಚ್ಚು ಗಂಜಿ ಪಳದ್ಯ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.